ಸಮಸ್ಯೆ ನಾವು ಹಿರಿಯ ಹೋರಾಟಗಾರರು ಎಂ ಎಲ್ ವೆಂಕಟೇಶನ್ ಅವರೇ ಮೊದಲನೇದಾಗಿ ಸರ್ ಆ ಕಾಲದಿಂದಲೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ, ಇವತ್ತು ಮಾಡ್ತೀರಾ, ಮುಂದಿನ ದಿನಗಳಲ್ಲೂ ಮಾಡ್ತೀರಾ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಒಂದು ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಕಟಿಬದ್ಧವಾಗಿ ನಿಂತಿದ್ದೀರಾ. ಈ ಒಂದು ಹಾಡು ಹೇಳಿದ್ರಿ, ಮೂರು ಮಲತೀರ ಅಂತ ಹೇಳ್ತಾ ಎಲ್ಲ ನಿಜ ಮಾಡ್ತಾ ಇರೋ. ಈ ಒಂದು ಹಾಡು ಹೇಳಿದ ತಕ್ಷಣ ಸ್ಟ್ರಾಂಗ್ ಆದ್ರು. ಇದ್ರ ಬಗ್ಗೆ ಹೇಳಿ ಸರ್. ಈಗ ವೈಟ್ ಫೀಲ್ಡ್ ಮುರುಗೇಶ್ ಅವರು ಅವ್ರ ಮನೆಗೆ ಕೇಳ್ತಾ ಇಲ್ಲ, ಇದು ಸಮಾಜಕ್ಕೋಸ್ಕರ ಇವತ್ತು ದಲಿತ ಮುಖ್ಯಮಂತ್ರಿ ಬೇಕು ಅಂತ ದೊಡ್ಡ ಒಂದ್ ಕಡೆ ಕೂಗಾಗ್ತಾ ಇದ್ದಾರೆ. ಏನಕ್ಕಪ್ಪ ದಲಿತ ಮುಖ್ಯಮಂತ್ರಿ ಬೇಕು? ಬಾಬಾ ಸಾಹೇಬ್ ಕೊಟ್ಟಂತ ಓಟಿಂದ ಗೆದ್ದಂತ ಜನ ನಾವಿದ್ದೀವಿ, ನಮಗ್ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಕೇಳ್ತಾ ಇದಾರೆ. ಯಾಕ ಬಾಬಾ ಸಾಹೇಬ್ರನ್ನ ಇನ್ನೂರು ಬಿಟ್ರು ಪ್ರತಿಮೆ ಕೇಳ್ಬಾರ್ದು ಅಲ್ವಾ? ನೀವು ಅವಾಗಲೇ ಹೇಳ್ತಾ ಇದ್ರಿ ಸನಾತನ ಧರ್ಮ ಅಂತಂದ. ನೀವು ನಿಮ್ಮ ಹಣೆಯಲ್ಲಿ ನನಗ್ ಬೊಟ್ಟು ಕಾಣ್ತಾ ಐತೆ. ನಿಮ್ಮ ಹಣೆಯಲ್ಲಿ ನೀವು ಒಂದ್ ಕಡೆ ಸನಾತನ ಧರ್ಮನ ಒಪ್ಕೊಂಡಂತವ್ರೆ, ನಾವಂತೂ ಅಲ್ಲ. ನಾವು ಒಂದೊಂದು ರಕ್ತದ ಕಣದಲ್ಲೂ ಬೌದ್ಧ ಧರ್ಮ ಇದೆ. ಇವತ್ತು ನಾವೇನಾದ್ರೂ ಒಂದು ಬಾಬಾ ಸಾಹೇಬ್ ನಂಬಿದ್ರೆ ಅಂತಿದ್ರೆ ಬೌದ್ಧ ಧರ್ಮ ಕಾರಣ. ಅದಕ್ಕೋಸ್ಕರಾಗಿ ಇವತ್ತು ವೈಟ್ ಫೀಲ್ಡ್ ಮುರುಗೇಶರು ಕೇಳ್ತಾ ಇರೋದು ತಪ್ಪಿಲ್ಲ, ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ. ಆಮೇಲೆ ಹಿರಿಯರು ಅಂತ ಹೇಳಿದ್ರು ನಿಜ. ನಾವು ಯಾವುದೇ ಕಾರಣಕ್ಕ ಸಾಯೋ ತನಕನೂ ಹೋರಾಟ ಮಾಡ್ತಾ ಇರ್ತೀವಿ, ನಾವು ಮಾಡ್ತಾ ಇರ್ತೀವಿ. ಅದರಿಂದ ಯಾವುದೇ ಕಾರಣಕ್ಕ ತಪ್ಪಿಸ್ಕೊಳ್ಳಲ್ಲ. 200 ಮೀಟರ್ ಆಗೋವರೆಗೂ ನಾವು ಬಿಡಲ್ಲ. ಈ ಸರ್ಕಾರ ಆಗ್ಬೋದು. ಇವ್ರು ನಮ್ಮ ಮುರುಗೇಶರು ಹೇಳ್ತಾ ಇದ್ರು, ಯಾರೋ ನಮ್ಮ DK ಶಿವಕುಮಾರ್ ಬಂದಿದ್ರೆ ಒಂದ್ 60% ಕೆಲಸ ಮುಗ್ದೋಗಿರೋದು ಅಂತ. ನೋಡ್ರಿ, ಇವರೆಲ್ಲರೂ ವೈಟ್ ಕಲರ್ನವರು, ಇವರೆಲ್ಲರೂ ಬಿಜೆಪಿ ಕಾಂಗ್ರೆಸ್ ಒಂದೇ ನಾಡಿನ ಎರಡು ಮುಖಗಳು. ಇವ್ರು ಯಾರನ್ನು ಬಾಬಾ ಸಾಹೇಬ್ ಓಟ್ ಬೇಕು, ಅವ್ರು ಕೊಟ್ಟಂತ ಓಟ್ ಬೇಕು. ಯಾವುದೇ ಕಾರಣಕ್ಕ ಬಾಬಾ ಸಾಹೇಬ್ ಬೇಕಾಗಿಲ್ಲ. ಅದರಿಂದ ನಾವು ಹೇಳ್ತಾ ಇದ್ವಿ, ಬಾಬಾ ಸಾಹೇಬ್ ಬೇಕು. ಬಾಬಾ ಸಾಹೇಬ್ರು ಯಾವುದೇ ಕಾರಣಕ್ಕ 200 ಮೀಟರ್ದು ಸರ್ಕಾರ, ಯಾವುದೇ ಸರ್ಕಾರ ಬರ್ಲಿ, ಆ ಸರ್ಕಾರ ಬರೋವರೆಗೂ ನಾವು ಹೋರಾಟ ಮಾಡ್ತಾ ಇರ್ತೀವಿ. ಈ ಅನಿರ್ದಿಷ್ಟ ಕಾಲ ಏನು ಉಪವಾಸ, ಇವರು ಬಿರಿಯಾನಿ ಇನ್ನೊಂದು ಸರ್, ಹಿಂದಿನ ಸಲ ಹೋರಾಟ ಮಾಡುವ ವೈಟ್ ಫೀಲ್ಡ್ ಮುರುಗೇಶ್ ಅವರು, ನೀವು ಎಂ ಎಲ್ ವೆಂಕಟೇಶನ್ ಅವರು, ಮದೇಪುರ ಮೇಡಮ್ ಅವರು ಎಲ್ಲರೂ ಬಂದು ಒಂದು ಹೋರಾಟ ಮಾಡಿದೆ. ಆ SC ಮಹದೇವಪ್ಪ ಅವರು ವೈಟ್ ಫೀಲ್ಡ್ ಮುರುಗೇಶ್ ಅವ್ರನ್ನ ನಿಮ್ಮನ್ನೆಲ್ಲರೂ ಒಂದು ಸನ್ಮಾನ ಮಾಡಿದ್ರು, ಭರವಸೆ ಕೊಟ್ಟರು. ಪ್ರತಿಯೊಂದು ಸಮಸ್ಯೆನೂ ಬಗೆಹರಿಸ್ತೀನಿ ಅಂತಾರೆ SC ಮಹದೇವಪ್ಪ ಅವರು. ಇದೊಂದು ಅವರು ಹಾಗೆ ಭರವಸೆ ಇಟ್ಟಿದ್ರಲ್ಲ ಸರ್. ಈಗ ಅದಕ್ಕೆ ಉತ್ತರ ಭಾರಿ ಚೆನ್ನಾಗಿ ವೈಟ್ ಫೀಲ್ಡ್ ಮುರುಗೇಶರು ಕೊಟ್ರು. ಸನ್ಮಾನಗಳಿಗೆ ನಾವು ತಲೆ ಬಗ್ಗರಲ್ಲ, ಸನ್ಮಾನಗಳು ಬೇಡ. ಆದ್ರೆ ಮೇಟಿ ಅವರು ಚಿರೋಗಿದ್ದಾರಂತೆ, ಅಲ್ಲಿ ಹೋಗಿದ್ದಾರೆ. ಆಯಪ್ಪ ಇದ್ದಿದ್ರೆ ನಾವು ಲಾಸ್ಟ್ ಟೈಮ್ ಹೇಳಿದ್ದೇನು ನೀವು ಮಾಡ್ತಾರೇನು ಅಂತ ಕೇಳ್ತಾ ಇದ್ರಿ ನಾವು. ಅದಕ್ಕೆ ಸಮಾಜ ಕಲ್ಯಾಣ ಇಂದ ಇವರು ಕಮಿಷನರು ಎಲೆಕ್ಷನ್ಗೆ ಹೋಗಿದ್ದಾರೆ, ದೇವರಾಜ್ ಬರ್ತೀರಿ ಅಂತ ಹೇಳಿದಾರಂತೆ. ಬರ್ಲಿ, ನೋಡೋಣ. ಮನವಿ ತಗೊಂಡೋಗ್ಲಿ, ಮನವಿಯನ್ನು ಕೊಡಕ್ಕೆ ನಾವಿರೋದು, ತಗೊಳಕ್ಕೆ ಅವ್ರು ಇರೋದು. ಕೆಲ್ಸಗಳಾಗಬೇಕು, ಸರ್ಕಾರದಲ್ಲಿ ಕೆಲಸ ಆಗ್ಬೇಕು. ಕೆಲಸ ಆಗಿದ್ರೆ ನಮ್ಮ ಮನೆಗೆ ನಾವು ಕೇಳ್ತಾ ಇಲ್ಲ. ವೈಟ್ ಫೀಲ್ಡ್ ಮುರುಗೇಶ್ವರ ಹೆಂಡತಿ ಮಕ್ಕಳಿಗೆ ಕೇಳ್ತಾ ಇಲ್ಲ. ನೋಡಿ, ಅವ್ರು ಇವ್ರ ಮ್ಯಾಗ ಹೇಳ್ತಾರೆ, ಇವ್ರು ಅವ್ರ ಮ್ಯಾಗ ಹೇಳ್ತಾರೆ. ಅದು ಮುಖ್ಯ ಅಲ್ಲ. ಯಾರಾದ್ರೂ ಆಗ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ಬೇಕು. ಕೊನೆ ಪಕ್ಷ
ಸತೀಶ್ ಜಾರಕಿಹೊಳಿ ಅವರು ಆದ್ರೂ ಸಂತೋಷನೇ. ಏನಂತೀರಿ ನೀವು? ನಿಮ್ಮಂತವರು ಅವ್ರನ್ನ ತಿದ್ದಿ ಬದ್ದಿ ಈಗ ಮುನಿಯಪ್ಪರು ಆದ್ರೆ ಮುನಿಯಪ್ಪರು 7 ಸಾರಿ ಮಂತ್ರಿಗಳಾಗಿದ್ರು ಕೇಂದ್ರದಲ್ಲಿ, ಅವ್ರ ಅನುಭವ ಇದೆ ಅಂತ ಪರಮೇಶ್ವರ್ ಹೇಳ್ತಾರೆ. ಮುನಿಯಪ್ಪರು ಏನ್ ಹೇಳ್ತಾರೆ? ಪರಮೇಶ್ವರು ಈ ನಾಡಿನ DCM ಆಗಿದ್ದಾರೆ, ಮತ್ತೆ ವಿದ್ಯಾವಂತರು, ಜೊತೆಗೆ ಅವರು KPCC ಅಧ್ಯಕ್ಷರು ಆಗಿದ್ರು, ಅವ್ರಿಗೆ ಅನುಭವ ಇದೆ, ಅವರಾಗ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ನಮ್ಗೆ ಅವ್ರಿಗೆ ಯಾವುದು ಮುಖ್ಯ ಅಲ್ಲ, ಯಾರಾದ್ರೂ ಒಬ್ರು ಆಗ್ಬೇಕು. ಇದೊಂದು ಸಮಯ ಇದೆ. ಹಾಗೆ 200 ಮೀಟರ್ದು ಏನು ಅಂಬೇಡ್ಕರ್ ಪ್ರತಿಮೆನ ಸ್ಥಾಪನೆ ಮಾಡೋರು. ಥ್ಯಾಂಕ್ ಯು. ಸರ್ ಹಾಕಿ ಸರ್. ಬೇಕೇ ಬೇಕು, ಬೇಕೇ ಬೇಕು. ಹಾಕಿ ಸರ್ ಹೂವ ಬೇಕೇ ಬೇಕು. ಹಾಕಿ ಎಲ್ಲ ಸರ್. ಕಿಲೋಮೀಟರ್ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕು. 200 ಮೀಟರ್ ಬೇಕೇ ಬೇಕು. ಹೂವ ಒಂಚೂರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕೇ ಬೇಕು, ಬೇಕೇ ಬೇಕು. 200 ಮೀಟರ್ ಬಾಬಾ ಸಾಹೇಬ್ ಪುತ್ಥಳಿ ಬೇಕೇ ಬೇಕು, ಬೇಕು. 200 ಮೀಟರ್ ಬಾಬಾ ಸಾಹೇಬ್ ಪುತ್ಥಳಿ ಬೇಕೇ ಬೇಕು, ಬೇಕೇ ಬೇಕು. 200 ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕೇ ಬೇಕು. ಬಾಬಾ ಸಾಹೇಬ್ರ ಹೋರಾಟಕ್ಕೆ, ಬಾಬಾ ಸಾಹೇಬ್ರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. 200 ಮೀಟರ್ ಬಾಬಾ ಬೇಕೇ ಬೇಕು. ಜೋರಾಗಿ ಹೇಳ್ರಪ್ಪ ಸ್ವಲ್ಪ. ಸೌಂಡ್ ಇಲ್ಲ. ಬೇಕು, ಬೇಕೇ ಬೇಕು, ಬೇಕೇ ಬೇಕು. 200 ಮೀಟರ್ಗಳ ಬಾಬಾ ಸಾಹೇಬ್ ಬೇಕೇ ಬೇಕು. 200 ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. 200 ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. 200 ಮೀಟರ್ ಪುತ್ಥಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕೇ ಬೇಕು, ಬೇಕೇ ಬೇಕು.